निर्विघ्नं कुरु मे देव सर्वकार्येषु सर्वदा ಗಜಮುಖದ
ರೋಹನ್ ರೋಹನ್ ಈ ದಿನ ಶಿಬಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ನಮ್ಮ ವಿದ್ಯಾರ್ಥಿನಿಯರಿಂದ ಯಕ್ಷಗಾನ ತಾಳಮಕ್ಕಳೆ ಗುರುದಕ್ಷಿಣೆ. ಕಳೆದ ವರ್ಷ ನಾವು ನಿರ್ಜಾಡಿ ಕ್ಯಾಂಪಲ್ಲಿ ಕರ್ನಾಟಕದ ತಾಳಗವನ್ನು ಮಾಡಿದೆವು. ಈ ವರ್ಷ ಗುರುದಕ್ಷಿಣೆ ವಿದ್ಯಾರ್ಥಿಗಳಿಗೆ ಸರಿಹೊಂದುವಂತಹ ಪ್ರಸಂಗ ಇದು ಪ್ರತಾಪಾದ. ಅದನ್ನು ತಾಳಮಕ್ಕಳೆಯಾಗಿ ನಡೆಸುವುದಕ್ಕೆ ನಮ್ಮ ಪ್ರಾಂಶುಪಾಲರ ಒಂದು ಮಾರ್ಗದರ್ಶನದಂತೆ ಈ ಒಂದು ವಿದ್ಯಾರ್ಥಿನಿಯರ ಸೆಟ್ ತಯಾರಾಗಿದೆ. ಇದು ಪ್ರಥಮ ಪ್ರಯೋಗ. ದಯವಿಟ್ಟು ಎಲ್ಲರೂ ಕೂಡ ಶ್ರೋತೃವರ್ಗದವರು ವಿದ್ಯಾರ್ಥಿನಿಯರು ಮಾಡುವ ಕಾರ್ಯಕ್ರಮ, ಅದರಲ್ಲೂ ಪ್ರಥಮ ಕಾರ್ಯಕ್ರಮ ಎನ್ನುವ ನೆಲೆಯಲ್ಲಿ ತಪ್ಪುಗಳಿದ್ದರೆ ಅವರಿಗೆ ಕ್ಷಮಿಸಿ ಆಶೀರ್ವಾದ ಮಾಡಿ, ಅದೇ ರೀತಿ ಅವರನ್ನು ಪ್ರೋತ್ಸಾಹಿಸಿ ಎನ್ನುವ ವಿನಂತಿಯೊಂದಿಗೆ ಪಾತ್ರ ಪರಿಚಯಕ್ಕಾಗಿ ಸಹ ಶಿಬಿರಾಧಿಕಾರಿಯಾಗಿರುವ ಶ್ರೀಯುತ ತಿಲಕಾಕ್ಷರವರು. ರಾಷ್ಟ್ರೀಯ ಸೇವಾ ಯೋಜನೆ ಇದರ ರಾಷ್ಟ್ರೀಯ ಸೇವಾ ಯೋಜನೆ ಸ್ವಯಂಸೇವಕರ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ರಾಮಕೃಷ್ಣ ಪರಿಪೂರ್ಣ ಕಾಲೇಜಿನ ವಿದ್ಯಾರ್ಥಿಗಳಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಮುಂದೆ ಪ್ರಾಯೋಜಕವಾಗಿದೆ. ಗುರುದಕ್ಷಿಣ ಪ್ರಸಂಗದಲ್ಲಿ ನಮ್ಮೊಂದಿಗೆ ಸಹಕರಿಸುವವರು ಹಾಡುಗಾರಿಕೆಯಲ್ಲಿ ಕುಸುಮಾಕರ ಆಚಾರ್ಯ ಬೆಳೆದ ವ್ಯಕ್ತಿ. ಇವರನ್ನು ನಮ್ಮ ಪ್ರಾಂಶುಪಾಲರು ಶಾಲು ಹಾಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಕೃಷ್ಣರೈ ಪ್ರಥಮ ವಿಜ್ಞಾನ ವಿಭಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ. ಕೆಂಪೆ ಮತದಲ್ಲಿ ಮೋಹನ ಶರವೂರು. ನಗರಿ ಕುಮಾರಿ ಭೂಮಿಕಾ ಪ್ರಥಮ ವಿಜ್ಞಾನ ವಿಭಾಗ. ದ್ರೋಣನಾಗಿ ದ್ವಿತೀಯದಲ್ಲಿ ಕುಮಾರಿ ಶ್ರೀರತ್ನ ದ್ವಿತೀಯ ವಿಜ್ಞಾನ ವಿಭಾಗದಿದ್ದಾರೆ. ಧ್ರುಪದನಾಗಿ ಕುಮಾರಿ ರಮ್ಯಾ ದ್ವಿತೀಯ ವಾಣಿಜ್ಯ ವಿಭಾಗ. ಅರ್ಜುನನಾಗಿ ಕುಮಾರಿ ಕೃಷ್ಣ ದ್ವಿತೀಯ ವಾಣಿಜ್ಯ ವಿಭಾಗ. ಕೌರವನಾಗಿ ಕುಮಾರಿ ಪೃಥ್ವಿ ಪ್ರಥಮ ವಿಜ್ಞಾನ ವಿಭಾಗ. ಈ ಗುರುದಕ್ಷಿಣೆ ಯಕ್ಷಗಾನ ತಾಳಮದ್ದಲೆಯಲ್ಲಿ ಸಹಕಾರ ನೀಡುವವರು NSS ಘಟಕ. ಪರಿಕಲ್ಪನೆ ಸಾಂಸ್ಕೃತಿಕ ಚಂದ್ರಶೇಖರ, ನಿರ್ದೇಶನ ಶ್ರೀ ಗುಡ್ಡಪ್ಪ ಬಲ್ಜ. ನಮ್ಮ ಕಲ್ಚರ ಪ್ರದರ್ಶನ ಇದು. ಎಲ್ಲರಿಗೂ ನಮ್ಮ ವಿದ್ಯಾರ್ಥಿಗಳು ಅದನ್ನು ಹರಸಬೇಕಾಗಿ ಸಮೂಹವಾಗಿ ನಮ್ಮ ಕರಾವಳಿ ಜಿಲ್ಲೆಯ ಅತ್ಯಂತ ಜನಪ್ರಿಯ ಒಂದು ರಂಗ ಪ್ರಕಾರ ಇದು ಯಕ್ಷಗಾನ ತಾಳಮದ್ದಲೆ. ಈ ದಿವಸ ನಮ್ಮ ಕಾಲೇಜಿನ ಕೆಲವು ಆಯ್ದ ವಿದ್ಯಾರ್ಥಿನಿಯರಿಂದ ಗುರುದಕ್ಷಿಣೆ ಎನ್ನುವಂಥ ಪ್ರಸಂಗದ ಒಂದು ಪ್ರಸಂಗ ಇನ್ನು ಮುಂದೆ ನಡೀಲಿಕ್ಕಿದೆ. ಇದಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಪಕ್ಕವಾದ್ಯದವರು, ಹಿನ್ನೆಲೆ ಹಿಮ್ಮೆಡದವರು, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಇದು ಒಂದು ರೀತಿ ರಂಗ ಪ್ರವೇಶ ಅಂತ ಹೇಳ್ಬೋದು ಎಲ್ಲ ವಿದ್ಯಾರ್ಥಿನಿಯರಿಗೆ.
ವಿದ್ಯಾರ್ಥಿಯರೆಲ್ಲ ಈ ಒಂದು ರಂಗ ಪ್ರವೇಶದ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಮತ್ತು ಇನ್ನು ಮುಂದೆ ಈ ಒಂದು ಸಮಾಜದಲ್ಲಿ ಉತ್ತಮ ಕಲಾವಿದರಾಗಿ ಮುನ್ನಡೆಗೆ ಬನ್ನಿ ಎನ್ನುವ ಒಂದು ಆಶೀರ್ವಾದ ಎಲ್ಲ ಉಪನ್ಯಾಸಕರ ಪರವಾಗಿ ನಿಮಗೆ ನೀಡ್ತಾ ಇದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಲ್ಲಿ ಪ್ರಧಾನ ಪಾತ್ರ ವಹಿಸಿದವರು ನಮ್ಮ ಗುಡ್ಡಪ್ಪ ಸರ್ ಇವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಯಕ್ಷಗಾನ ಪ್ರಸಂಗ ಇದು ಬಹಳ ಸುಸೂತ್ರವಾಗಿ ನಡೆಯಲಿ. ಎಲ್ಲ ಶ್ರೋತೃವರ್ಗದವರು ಕೂಡ ಅತ್ಯಂತ ಖುಷಿಪಟ್ಟು ವಿದ್ಯಾರ್ಥಿಗಳನ್ನ ಆಶೀರ್ವದಿಸುವ ಹಾಗೆ ಆಗಲಿ ಮೂಡಿ ಬರಲಿ ಅಂತ ಹಾರೈಸುತ್ತಾ ಮತ್ತು ಮುಗಿಸ್ತೇನೆ. ಪ್ರಸಂಗ ಆರಂಭ ಆಗ್ತದೆ. ಭಾಗವತರು ಕೃಷ್ಣರಯ್ಯವರು ಪ್ರಾರಂಭಿಸ್ತಾರೆ. ಯಜ್ಞಕುಂಭದಲ್ಲಿ ಬೆಳೆದವನಾದುದರಿಂದ ನನ್ನ ಹೆಸರು ದ್ರೋಣ ಎಂಬುದಾಯಿತು. ಅಗ್ನಿವೇಶನ ಶಿಷ್ಯನಾಗಿ ಶಸ್ತ್ರ ಹಾಗೂ ಶಾಸ್ತ್ರ ಎರಡರಲ್ಲೂ ಪರಿಣತನಾದನು. ಶರದ್ವಂದರ ಮಗಳಾದ ಕೃತಿಯನ್ನು ಮದುವೆಯಾಗಿ ಮಗನೊಬ್ಬನನ್ನು ಪಡೆದೆ. ಹುಟ್ಟಿದಾಗಲೇ ಕುದುರೆಯಂತೆ ಕೆಳೆಯುವ ಶಬ್ದದಿಂದಲೇ ಆಟ ಹೋಗಿದ್ದರಿಂದ ಅವನಿಗೆ ಅಶ್ವತ್ಥಾಮನೆಂದು ಹೆಸರನ್ನಿಟ್ಟೆ. ಹುಟ್ಟಿನಿಂದಲೇ ಕಡು ಬಡತನ ನನ್ನನ್ನು ಕಾಡುತ್ತಾ ಇದೆ. ಊರಿಗೆ ನನ್ನ ಬಡತನವನ್ನು ಮುಚ್ಚಿರಬಹುದು, ಆದರೆ ನನಗೆ ಗೊತ್ತಾಗುತ್ತದಲ್ಲ. ಬಡತನವನ್ನು ನೀಗಿಸುವುದಕ್ಕಾಗಿಯೇ ಪರಶುರಾಮನಿಗೆ ಹೋದೆ. ಅದೇ ಹೊತ್ತಿಗೆ ಅವರು ತನ್ನಲ್ಲಿರುವ ಎಲ್ಲಾ ವಸ್ತುಗಳನ್ನು ಕೊಟ್ಟು ಮುಗಿಸಿದ್ದರು. ಅಲ್ಲಿ ಸಿಕ್ಕದು ಅಸ್ತ್ರವಿದ್ಯೆ ಮಾತ್ರ. ಬಡತನವನ್ನು ಹೇಗೆ ನೀಗಿಸೋಣ ಎಂದು ಯೋಚಿಸಿದಾಗ ನೆನಪಾಗುವುದು ನನ್ನ ಬಾಲ್ಯ ಸಹಪಾಠಿ ಸ್ನೇಹಿತನಾದಂತಹ ಧ್ರುವದ. ಅವನೀಗ ಪಾಂಚಾಲದ ದೊರೆ. ಅವರಲ್ಲಿಗೆ ಹೋಗುತ್ತೇನೆ.
ಹಿರಿಯರಿಂದ ಬಂದ ರಾಜ್ಯ ಇದು. ನಮ್ಮ ಪೂರ್ವಜರೊಮ್ಮೆ 5 ಮಂದಿ ರಾಜ್ಯವನ್ನು ಆಳಿದ್ದರಿಂದ ಇದಕ್ಕೆ ಪಾಂಚಾಲ ಎಂಬ ಹೆಸರಿದೆ. ಗಂಗಾ ನದಿಯ ತಡಕವಾದುದರಿಂದ ಇದು ಫಲಭರಿತ ನಾಡು ಇದು. ಎಂದಿನಂತೆ ಇಂದು ಕೂಡ ಓಲಗಸ್ತನಾಗಿದ್ದೇನೆ. ಯಾರು ಏನದು ಸ್ವತ್ತು ಕಾಲದಲ್ಲಿ ಬರಲಿ. ಪುತ್ರ, ನಾನು ನನ್ನನ್ನು ಒಳಗೆ ಬಿಡಲೇ ಇಲ್ಲ. ಪರಿಚಯ ಹೇಳಿದರೂ ತಡೆದರು. ಯಾರು ನನಗೆ ಗೊತ್ತಾಗಲಿಲ್ಲ. ಬ್ರಾಹ್ಮಣರು ಎಂದು ನಿಮ್ಮ ಜನಿವಾರ ನೋಡಿ ಗೊತ್ತಾಯಿತು ಅಷ್ಟೇ. ಮಿತ್ರ, ನನ್ನ ಪರಿಚಯವಾಗಲಿಲ್ಲ ನಿನಗೆ? ಇಲ್ಲ. ಅರಸ, ನನ್ನನ್ನು ಮರೆತೆಯೇ? ನಾನು ನಿನ್ನ ಪರಮಸಕ ದ್ರೋಣ ಅಲ್ವೇ? ಅಗ್ನಿವೇಶನ ಗುರುಕುಲದಲ್ಲಿ ನಾವು ಸಹಪಾಠಿಗಳಲ್ಲವೇ? ಒಟ್ಟಿಗೆ ಆಡಿ ಉಂಡು ತಿಂದುಕೊಂಡು ಇದ್ದವರಲ್ಲವೇ? ನಿನಗೆ ಗೊತ್ತಿಲ್ಲದ ಅದೆಷ್ಟೋ ವಿಚಾರಗಳನ್ನು ನಾನು ಹೇಳಿಕೊಟ್ಟಿದ್ದೇನೆ. ಒಮ್ಮೆ ನೆನಪಿಸಿಕೋ. ಏನೆಂದೆ? ಸಖ. ಯಾರು ಯಾರಿಗೆ ಸಖ? ಸುಖ ದುಃಖ ಹಂಚಿಕೊಳ್ಳುವ ಸಖ. ನೀನು ಯಾರೆಂದೇ ನನಗೆ ಪರಿಚಯವಿಲ್ಲ. ಅದರಲ್ಲೂ ನಾನು ಈ ನಾಡಿನ ದೊರೆ. ನೀನು ಸ್ನಾನ ಮಾಡದೆ ಅದೆಷ್ಟು ದಿನವಾಯಿತು? ಇಗೋ, ನಿನಗೆ ಹಸಿವೆಯಾದರೆ ಅಲ್ಲಿ ಭೋಜನ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇದೆ. ಅಲ್ಲಿ ಉಂಡು ಹೋಗು. ಖರ್ಚಿಗೆ ಏನಾದರೂ ಬೇಕಾದರೆ ಅಲ್ಲಿ ಕೋಶಗಾರದಲ್ಲಿ ಕಾವಲುಗಾರ ಇದ್ದಾರೆ. ಅವರಲ್ಲಿ ಕೊಡಲು ಹೇಳುತ್ತೇನೆ. ನನ್ನ ಮಿತ್ರ ಸಖ ಎಂದು ಹೇಳುತ್ತಾ ಬರಬೇಡ. ನನಗೆ ರಾಜಕಾರಣದ ಬಹಳ ಕೆಲಸ ಇದೆ. ಮಿತ್ರ, ಅಂದು ಗುರುಕುಲದಲ್ಲಿರುವಾಗ ನೀನೇ ಹೇಳಿದ ಮಾತು ಏನೆಂದರೆ ತನ್ನ ರಾಜ್ಯದ ಅರ್ಥವನ್ನು ನಿನಗೆ ಕೊಡುತ್ತೇನೆ ಎಂದು ನೀನೇ ನನಗೆ ಹೇಳಿದ್ದಲ್ಲವೇ? ಅರ್ಧ ರಾಜ್ಯ
ತೊರೆದು ನಡೆದನು ದ್ರೋಣ ಸುತ ಸತಿ ಬೆರೆದು ಬಂದ ತೊರೆದು ನಡೆದನು ದ್ರೋಣ ಸುತ ಸತಿ ಬೆರೆದು ಬಂದ ಹಸ್ತಿನಾಪುರದರಸು ಗುರುವರನಿಗೆ ಸುರನದಿಯರ ನಂದನನ ಗುರುತನವ ಸ್ವೀಕರಿಸಿ ವಿದ್ಯೆಯ ನಿರತೆ ಕಲಿಸುತ್ತಿರಲು ಕಾಲದಲ್ಲಿ ಕಳಶದನು ಕಾಲದಲ್ಲಿ ಕಳಶದನು ಪಾಂಚಾಲದಿಂದ ಹೊರಟೆ ಹಸ್ತಿನಾವತಿಯನ್ನು ತಲುಪಿದೆ. ಶಿಷ್ಯರನ್ನು ಹುಡುಕಬೇಕಲ್ಲ. ಓಹೋ, ಮಕ್ಕಳೆಲ್ಲ ಗುಂಪುಗೂಡಿದ್ದಾರೆ. ನೋಡಿದರೆ ಅವರು ಆಟವಾಡುವಂತಹ ಚೆಂಡು ಬಾವಿಗೆ ಬಿದ್ದಿದೆ. ದರ್ಬೆಯನ್ನು ಒಂದಕ್ಕೊಂದು ಕೋಣಿಸಿ ಬಾವಿಗಿಳಿಯದೆಯೇ ಮಂತ್ರಬಲದಿಂದ ಚೆಂಡನ್ನು ತೆಗೆದುಕೊಂಡೆ. ಈ ಮಕ್ಕಳು ಬೇರೆ ಯಾರೂ ಅಲ್ಲ, ಚಂದ್ರವಂಶದ ಪಾಂಡವ ಕೌರವರು. ಇಲ್ಲಿ ನಡೆದಂತಹ ವಿಷಯವನ್ನು ಭೀಷ್ಮಾಚಾರ್ಯರಿಗೆ ತಿಳಿಸಿದಾಗ ಅವರು ನನ್ನನ್ನು ಅರಮನೆಗೆ ಕರೆಸಿಕೊಂಡರು. ಈ ಅರಮನೆ ಇನ್ನು ಗುರುಮನೆಯಾಗಬೇಕು ಎಂದರು. 105 ಮಕ್ಕಳಿಗೆ ಕಲಿಸಲು ಪ್ರಾರಂಭಿಸಿದೆ. ನನ್ನದೊಂದು ಕೆಲಸ ಬಾಕಿಯಾಗಿದೆ, ಯಾರು ಮಾಡಿಕೊಡುತ್ತೀರಿ ಎಂದಾಗ ಅರ್ಜುನನೆಂಬ ಹುಡುಗ ಮುಂದೆ ಬಂದ. ಮೊದಲು ಈ ಹುಡುಗನಿಗೆ ವಿದ್ಯೆಯನ್ನು ಕಲಿಸುತ್ತಾ ಇರುವ
ಹಾ. ಹಾಗೆಂದರೆ ಏನು ಎಂದು ಕೇಳಿದೆ. ಇದೆಲ್ಲ ನಾಡಿನಲ್ಲಿರುವವರು ಕಲಿಯುವ ಶಿಕ್ಷಣ, ನಿನಗೆಲ್ಲ ಅರ್ಥವಾಗಲಾರದು ಎಂದರು. ಈಗ ನನಗೆ ಅನಿಸಿದ್ದು ಒಂದೇ, ಇದನ್ನು ಯಾರು ಕಲಿಸುತ್ತಾರೆ ಎಂದು. ಆಗ ಯಾರೋ ಹೇಳಿದರು, ಕಲಿಪುರವಂತೆ, ಅಲ್ಲಿ ದ್ರೋಣ ಎಂಬುವವರು ಮಕ್ಕಳಿಗೆ ಇದನ್ನು ಚೆನ್ನಾಗಿ ಕಲಿಸುತ್ತಾರಂತೆ. ಹಾಗಾದರೆ ನಾನು ತಡ ಮಾಡದೆ ಅಲ್ಲಿಗೆ ಹೋಗಿ ಅವರ ಕಾಲು ಹಿಡಿದು ಪ್ರಾರ್ಥಿಸಿದರೆ ಕಲಿಸಿಕೊಳ್ಳಬಹುದು. ಇನ್ನು ಹೊರಡುವುದೇ. ಬರಬರುತ್ತಾ ನಗರ ಮುಟ್ಟಿದೆ. ಓ, ಅಲ್ಲಿ ಕೆಲವು ಮಕ್ಕಳು ಏನನ್ನು ಕಲಿಯುತ್ತಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಒಂದು ಗುಡಿ ಕಾಣುತ್ತಾ ಇದೆ. ಇಲ್ಲಿಗೆ ಬಂದರೆ ಇಲ್ಲೊಬ್ಬ ಪರಮಪೂಜ್ಯರಿದ್ದಾರೆ. ಅಡ್ಡ ಬಿಡುತ್ತೇನೆ ಸ್ವಾಮಿ. ನಿನ್ನ ಚರಣದಲ್ಲಿ ಸಲಹಿಲ್ಲ ತಾವು ಸಾಮಾನ್ಯರಲ್ಲ, ಸುಪ್ರಸನ್ನರು. ನಿಮ್ಮ ಪಾದವೇ ನನಗೆ ಗತಿ. ಕೈ ಬಿಡಬೇಡಿ ಸ್ವಾಮಿ. ಯಾರು? ನಾನು ಕಾಡಿನ ಬೇಡರ ಗುಂಪಿನವ. ನನ್ನ ಹೆಸರು ಏಕಲವ್ಯ ಎಂದು. ನನಗೆ ಬಿಲ್ಲು ಬಿದ್ದೆ ಕಲಿಯುವ ಆಸೆ. ಕಲಿಸಿದಿರಾ ಸ್ವಾಮಿ? ಏಕಲವ್ಯ. ಮುಕ್ತ ಕುಲ ಜನ ಒಳಗಿರುವ
ಭೂಮಿ ಬಿಸಿಲು ಮಳೆ ಹುಟ್ಟರಿಯು ಮರುಭೂಮಿ ಜಲಭೂಮಿ ಬಿಸಿಲು ಮಳೆ ಹುಟ್ಟಳಿಯು ಸಿರಿವಾಣಿಗಳಿಗಿಲ್ಲಿ ವೇದ ಜಲಜಾತಿ ಜಲಭೂಮಿ ಬಿಸಿಲು ಮಳೆ ಹುಟ್ಟಳಿಯು ಸಿರಿವಾಣಿಗಳಿಗಿಲ್ಲಿ ವೇದ ಅಯ್ಯೋ ಪಂಕಜದಿಂದ ಪೂಜೆಯನು ಬಂದಿ ಅಯ್ಯೋ ಪಂಕಜದಿಂದ ಪೂಜೆಯನು ಬಂದಿ ಕರುಣಿಸುವುದೇ ನಗೆ ನೀಯೆಲ್ಲ ಅಯ್ಯೋ ಪಂಕಜದಿಂದ ಪೂಜೆಯನು ಬಂದಿ ಕರುಣಿಸುವುದೇ ನಗೆ ನೀಯೆಲ್ಲ ಮರುಭೂಮಿ ಜಲಭೂಮಿ ಬಿಸಿಲು ಮಳೆ ಹುಟ್ಟಳಿಯು ಸಿರಿವಾಣಿಗಳಿಗಿಲ್ಲಿ ವೇದ
ಮುನಿವರನು ಸಾಪಿವಾನಿಗೆ ಎನಗಿಹುದು ಶ್ರದ್ಧೆ ನನ್ನ ತಪ್ಪ್ಯಾದ ಮಾಡ್ಬೇಕ ಎನಗಿಹುದು ಶ್ರದ್ಧೆ ನನ್ನ ತಪ್ಪ್ಯಾದ ಮಾಡ್ಬೇಕ ಅನುಮತಿದು ಕ್ಷಿಜರ್ಯನಾಗಿ ಜನನ ದೈವ ವೀರ ಸ್ವಾಮಿ, ಜನರ ದೈವಾಧೀನ. ಯಾರ ಮಗನಾಗಿ ಯಾರು ಹುಟ್ಟುತ್ತಾನೆ ಎಂದು ಹೇಳಲು ಸಾಧ್ಯವೋ? ಅದು ದೈವಾಧೀನ. ಇಂತಹ ತಂದೆ ತಾಯಿಗಳಿಗೆ ಮಗುವಾಗಿ ಜನಿಸುವೆಂಬುದು ದೈವ ನಿರ್ಣಯವಲ್ಲವೇ? ಖಂಡಿತ. ಇದಕ್ಕೆ ನಿದರ್ಶನ ಎಂಬಂತೆ ಮುನಿ ವಾಲ್ಮೀಕಿ ಇದ್ದಾರೆ. ವಾಲ್ಮೀಕಿಯ ಪೂರ್ವಾಶ್ರಮ ದರಡೆಕೋರನಾಗಿದ್ದು ಬಳಿಕ ಋಷಿಗಳ ಮಾರ್ಗದರ್ಶನದಿಂದ ತಪಸ್ಸು ಮಾಡಿ ವಾಲ್ಮೀಕರಿಂದ ಬಂದವ ವಾಲ್ಮೀಕಿ ಎಂದಾಗಲಿಲ್ಲವೇ? ರಾಮಾಯಣ ಮಹಾಕಾವ್ಯ ಬರೆಯಲಿಲ್ಲವೇ? ನಮ್ಮ ದೇವಂಶದ ಶಬರಿ ರಾಮನಿಗಾಗಿ ಕಾದು ದೇವಲೋಕ ಸೇರಲಿಲ್ಲವೇ? ಅವಳು ಕಚ್ಚಿಕೊಟ್ಟ ಹಣ್ಣನ್ನು ರಾಮ ತಿನ್ನಲಿಲ್ಲವೇ? ಇದರ ಹಾಗೆಯೇ ನನಗೆ ಬಿಲ್ಲುವಿದ್ಯೆಯಲ್ಲಿ ಆಸಕ್ತಿ ಇದೆ. ಸತತ ಅಭ್ಯಾಸ ಮಾಡುವೆ. ನೀವು ಹೇಳಿದ ಹಾಗೆ ಮನೆ ಕೆಲಸ ಮಾಡಿ ಬರುತ್ತೇನೆ. ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಗುರುದೇವ. ಇಲ್ಲ, ಆಗುವುದಿಲ್ಲ, ಆಗುವುದಿಲ್ಲ. ನಾನು ಒಪ್ಪಲಾರೆ. ನೀವು ಇಲ್ಲಿಂದ ಹೊರಟು ಹೋಗು. ಸ್ವಾಮಿ, ನುಡಿಯದಿರೆ ಮನನೊಂದು ಹಬ್ಬಗೆ ಮುಳುವಾಯ್ತೆ ಕುಲವೆಲ್ಲಯಿಗೆ ಜೀವ ಜೀವಾಗಿರುತ್ತ ನಡೆದವುದ ಕವಿಯ ಚರಣಗೆ ಜಾತಿಯಾಗಿ ದಿನದ ನನ್ನ ತಲೆಯನ್ನು ಗುರುಗಳ ಕಾಲುಬುಡದಲ್ಲಿಟ್ಟು ಬೇಡಿದರೂ ಒಪ್ಪಲಿಲ್ಲ. ನನ್ನ ಜಾತಿಯೇ ನನ್ನ ಆಸಕ್ತಿಗೆ ತೊಡಕಾಯಿತ. ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಯಾಗಿ ಹೋಗಿದೆಯಲ್ಲ, ಇದರಲ್ಲಿ ನನ್ನ ತಪ್ಪೇನಿದೆ? ಶಿವ ಶಿವ, ಶಿಷ್ಯನಾಗಿ ಸ್ವೀಕರಿಸಲು ಗುರುಗಳು ಒಪ್ಪದಿದ್ದರೂ ಹೋಗು, ನಿನ್ನ ಪ್ರಯತ್ನದಲ್ಲೇ ಕೈ. ನಿನಗೆ ಆಸಕ್ತಿ ಇದೆ, ಶ್ರದ್ಧಾವಾನ್ ಲಭತೆ ಜಯಂ ಎಂದರಲ್ಲ, ಅಷ್ಟು ಸಾಕು. ಅವರಿಗೆ ಪ್ರಣಾಮ ಸಲ್ಲಿಸಿ ಹೊರಟೆ. ಕಾಡಿಗೆ ಬಂದಾಯಿತು. ನನಗೆ ಬೇರೆ ಗುರುಗಳು ಬೇಡ, ಅವರೇ ಬೇಕು. ಅವರ ಮೂರ್ತಿಯನ್ನು ಮಣ್ಣಿನಿಂದ ಮಾಡಿ ಈ ಮರದ ಕಟ್ಟೆಯಲ್ಲಿ ಇರಿಸಿ ಅದಕ್ಕೆ ಪ್ರಣಾಮ ಸಲ್ಲಿಸಿ ಪೂಜೆ ಮಾಡಿ ಬಿಲ್ಲುವಿದ್ಯೆಯನ್ನು ನನಗೆ ನೆಲೆಗೊಳಿಸಿ ಗುರುದೇವ ಎಂದು ಹೇಳಿ ನಾಳೆ ಸಲ್ಲಿಸುತ್ತೇನೆ. Thank you.
ಯಾರಿಗೆಯಾದರೂ ಕಲಿಕೆಗೆ ಏಕಾಗ್ರತೆ ಮತ್ತು ಆಸಕ್ತಿ ಎರಡೂ ಬೇಕು. ಆಸಕ್ತಿ ಇದ್ದಲ್ಲಿ ಏಕಾಗ್ರತೆ ಇರುತ್ತದೆ, ಏಕಾಗ್ರತೆ ಇದ್ದಾಗ ಆಸಕ್ತಿ ಮೂಡುತ್ತದೆ. ಇವೆರಡು ಕಲಿಕೆಗೆ ಅತಿ ಅಗತ್ಯ. ನಾಯಿ ಹೊಗಳಿದ ಶಬ್ದದಿಂದ ನನಗೆ ಕಲಿಯಲು ತೊಂದರೆಯಾಗುತ್ತಿದೆ. ನಾನು ಶಬ್ದ ಕೇಳಿದಲ್ಲಿ ಗುರಿಯಿಟ್ಟು ಕೊಡುವುದನ್ನು ನಾನು ಈಗ ಕಲಿತಾ ಇದ್ದೇನೆ. ಅದನ್ನೇ ಈಗ ಬಳಸೋಣ. ನಾಯಿಯ ಶಬ್ದ ಇಲ್ಲ. ಹೊಗಳಲಿದ್ದರೆ ಪ್ರಾಣಿಗಳನ್ನು ಎಬ್ಬಿಸುವುದು ಹೇಗೆ? ನೋಡೋಣ ನಾಯಿ ಎಲ್ಲಿದೆ ಎಂದು. ಓಯ್, ನಾಯಿಯ ಬಾಯಲ್ಲಿ ಇದೇನು? ಇದು ಕಾಣು. ಎಷ್ಟಿದೆ? 7 ಇದೆ. ಬಾಯಿಗೆ ಗಾಯವಾಗಲಿಲ್ಲ, ಹಾಗಂದ್ರೆ ಬಾಯಿ ತೆರೆಯಲು ಆಗುತ್ತಿಲ್ಲ. ಇದು ಯಾರ ಕೆಲಸ ಆಗಿರಬೇಕು? ನೋಡೋಣ, ಮುಂದೆ ಸಾಗುತ್ತೇನೆ. ಓ, ನನ್ನದೇ ಕೆಲಸ ಆಗಿರಬೇಕು. ಅಯ್ಯ, ನೀನೇ ನಮ್ಮ ನಾಯಿಯ ಬಾಯಿಗೆ ಮಾಡಿಸಿದ್ದು. ಇದು ನಿಮ್ಮ ನಾಯಿಯು? ಎಲ್ಲಿತ್ತು? ನನಗೆ ನಾಯಿಯ ಹೊಗಳಿದ ಶಬ್ದದಿಂದ ನನ್ನ ಕಲಿಕೆಗೆ ಅಡ್ಡಿ ಆಯಿತು. ಹಾಗೆ ಶಬ್ದದಿಂದಲೇ ಸಾಕೆಂದು ನಾನೇ ಮಾಡಬೇಕು. ಹೋಯ್, ಹೋದಂತೆಯಾ? ನಾವು ಕಾಡಿನವರಲ್ಲ, ನಾಡಿನವರು. ಅದಿರಲಿ, ನೀನು ಕಾಡಿನಲ್ಲಿ ಇದ್ದುಕೊಂಡು ಇದನ್ನು ಎಲ್ಲಿಂದ ಯಾರಿಂದ ಹೇಗೆ ಕಲಿತೆ? ನಿನ್ನ ಗುರುಗಳು ಯಾರು ಹೇಳುವೆಯಾ? ನೋಡು, ತೋರ್ಬೇಡಿ ನನಗೆ. ಓ, ನನಗೆ ಕಲಿಸಿದವರ? ನೋಡು ನನ್ನ ತೋರ್ಬೇಕೆಂದ ತುದಿ. ಅಲ್ಲಿ ಇರುವ ಮೂರ್ತಿ ಕಾಣುತ್ತದಾ? ಅವರೇ ನನ್ನ ಗುರುಗಳು. ಬೇರೆ ಯಾರೂ ನನಗೆ ಗುರು ಇಲ್ಲ. ಹೋಯ್, ಹೋದಂತೆಯಾ? ಹೋಗಲಿ, ನಾನು ತೊಡಗುತ್ತೇನೆ. ಗುರುವೇ ಕೇಳಿ ಗುರುಗಳೇ, ನಾನು ಅರ್ಜುನ. ಕಾಡಿನಿಗೆ ಬಂದೆ. ನಿನ್ನ ಪರಿಚಯ ನನಗಿಲ್ವೇನು ಅರ್ಜುನ? ಆತ ಮುಖ ಕಪ್ಪಾಗಿದೆ, ಮನಸ್ಸಿನಲ್ಲಿ ಏನು ಬೇಸರ ಕಾಣ್ತಾ ಉಂಟು. ಏಕೆ
ಗುರುವೇ ಮೂರ್ತಿಯನ್ನು ವಿರಚಿಸಿ ಪೂಜಿಸಿದೆ. ಅದರೊಳು ಅರಿತು ಮಂತ್ರವೇದಗಳನ್ನು ಬರದೊಳು ಎನ್ನುವುದನ್ನು ಗುರುವಿನಿಂದ ಮೂರ್ತಿಯನ್ನು ವಿರಚಿಸಿ ಪೂಜಿಸುತ್ತ ಅದರೊಳು ಅರಿವಿನಸ್ತ ವೇದಗಳನ್ನು ಗುರುಗಳೇ, ನಾನು ಏಕಲವ್ಯ. ಅಂದು ನಗರಕ್ಕೆ ಬಂದದ್ದು ನೆನಪಿದೆಯೋ? ನೆನಪಿದೆ. ಅವತ್ತಿನಿಂದಲೇ ನೀವೇ ನನ್ನ ಗುರುಗಳು. ನೀವು ನನಗೆ ಕಲಿಸಲು ಸಾಧ್ಯವಿಲ್ಲವೆಂದು ಹೇಳಿದೆ. ಆದರೆ ನಾವು ಬೇರೆ ಗುರುಗಳಲ್ಲಿಗೆ ಹೋಗುವುದಿಲ್ಲವೆಂದು ನಿರ್ಧರಿಸಿ ನಿಮ್ಮ ಹಾಗೆ ಇರುವ ಒಂದು ಮಣ್ಣಿನ ಮೂರ್ತಿ ಮಾಡಿ ಇರಿಸಿ, ಅದಕ್ಕೆ ದಿನಾಲು ಕಾಡಿನ ಹೂಗಳಿಂದ ಪೂಜೆ ಮಾಡಿ ನಿಮ್ಮ ಕಾಲಪುರದಲ್ಲಿಯೇ ಧನುರ್ವೇದವನ್ನು ಅಭ್ಯಾಸ ಮಾಡಿ ಕಲಿಸಿ. ನೀವೇ ನನ್ನ ಗುರುಗಳು, ಬೇರೆ ಯಾರೂ ನನಗೆ ಗುರು ಇಲ್ಲ. ನೆನಪಿದೆ. ನಾನು ನಿನ್ನ ಗುರುವೆಂದು ನೀನೇ ಹೇಳಿದೆ. ಶಬ್ದ ಕೇಳಿದ್ದಲ್ಲಿಯೇ ಬಾಣ ಪ್ರಯೋಗ ಮಾಡುವುದನ್ನು ಶಬ್ದವೇದಿ ಶರಪ್ರಯೋಗದ ವಿದ್ಯೆ ಎಂದು ಕರೆಯುತ್ತಾರೆ. ನೀನು ಅದನ್ನು ಸಾಧಿಸಿ ತೋರಿಸಿದೆ. ನಮ್ಮ ನಗರದ ಗುರುಕುಲದಲ್ಲಿ ಶಿಷ್ಯರು ಕಲಿತಾದ ಮೇಲೆ ಗುರುಕುಲ ಬಿಡುವಾಗ ಗುರುದಕ್ಷಿಣೆ ಕೊಡುವ ಕ್ರಮ. ಗುರುದಕ್ಷಿಣೆ ಸ್ವೀಕರಿಸಿದ ಗುರು ತನ್ನ ಶಿಷ್ಯನಿಗೆ ಸಂಪೂರ್ಣವಾಗಿ ಆಶೀರ್ವದಿಸಿ ಮುಂದಿನ ಜೀವನ ನಿರ್ವಹಣೆಗೆ ಕಳುಹಿಸಿಕೊಡುವುದು ಕ್ರಮ. ನೀನು ಕಾನನ ವಾಸಿಯಲ್ಲವೇ? ಆದ್ದರಿಂದ ನಿನಗೆ ತಿಳಿದಿರಲಿಕ್ಕಿಲ್ಲ. ಆದರೂ ನನಗೊಂದು ಗುರುದಕ್ಷಿಣೆ ಕೊಡುವುದು ನಿನಗೇ ಒಳ್ಳೆಯದು. ಗುರುವರ್ಯ, ಖಂಡಿತ ಗುರುದಕ್ಷಿಣೆ ಕೊಡುವೆ. ಅದು ಸರಿ. ನಾನು ಕೇಳಿದ ಮೇಲೆ ನೀನು ಆ ವಸ್ತು ಕೊಡಲಾರೆ ಗುರುದೇವ, ಬೇರೆ ಇನ್ನೇನಾದರೂ ಕೇಳಿ ಎಂದು ಹೇಳುವೆಯಾ? ಖಂಡಿತ ಇಲ್ಲ ಗುರುಗಳೇ, ಹಾಗೆ ಮಾಡಲಾರೆ. ನಿಮಗೇನು ಬೇಕು ಕೇಳಿ. ಕಾಡಿನ ಜೇನು, ಕಾಡಿನ ಮೃಗದ ಚರ್ಮ, ಅಥವಾ ನಾನು ನಿಮ್ಮಿಂದ ಕಲಿತ ವಿದ್ಯೆಯನ್ನು ಬಳಸಿಕೊಂಡು ಯಾವುದೋ ರಾಜ್ಯವನ್ನು ಗೆದ್ದು ನಿಮಗೊಂದು ವಿಶ್ವವಿದ್ಯಾಲಯ ಕಟ್ಟಿಸಿಕೊಡಲೆ? ಹೇಳಿ ಗುರುದೇವ, ಮಾತಿಗೆ ತಪ್ಪಲಾರೆ. ನನ್ನ ತಂದೆ ತಾಯಿ ಆಣೆಯಾಗಿಯೂ ನೀವು ಕೇಳಿದ ಗುರುದಕ್ಷಿಣೆ ಕೊಡುತ್ತೇನೆ. ಹಾಗಾದರೆ ತಡವೇ? ನೀನು ಹೇಳಿದ ಯಾವುದು ನನಗೆ ಬೇಡ. ನಾನೇ ನನಗೆ ಬೇಕಾದದ್ದನ್ನು ಕೇಳುತ್ತೇನೆ. ಸರಿಯಾಗಿ ಕೇಳಿಸಿಕೊ. ಏಕಲವ್ಯ, ನಿನ್ನ ಬಲದ ಕೈಯ ಹೆಬ್ಬೆರಳನ್ನು ಕಡಿದು ನನಗೆ ಗುರುದಕ್ಷಿಣೆಯಾಗಿ ಕೊಡು. ಮುಂದೆ ಹೆಬ್ಬೆರಳು ಹೇಳಗಿ ಕೇಳೋರಿದ್ದುವೆ.
ಸುಯೋಧನನ ಪ್ರಣಾಮಗಳು. ನಿಮಗೆ ಬೇಕಾಗಿ ತುಗಲನನ್ನು ಸೋಲಿಸಿ ಈ ಕ್ಷಣ ತಂದುಕೊಡುವೆನು. ನನಗೆ ಆಶೀರ್ವಾದ ಮಾಡಿ ಹೊರಡುತ್ತೇನೆ. ಸುಯೋಧನ, ಹೋಗು, ನಿನಗೆ ಶುಭವಾಗಲಿ ಕಂದ. Yeah.
ಸುಡುನಿನ್ನ ಮಾಡುವೆ ಎಂದು. ನಿನ್ನಂತಹ ಅಹಂಕಾರಿಯಲ್ಲ ನಾನು. ದಯೆಯೇ ಧರ್ಮದ ಮೂಲ, ಕ್ಷಮೆಯೇ ಮಾನವ ಗುಣ. ಈಗ ನಿನ್ನ ಪೂರ್ತಿ ರಾಜ್ಯ ನನ್ನಲ್ಲಿದೆ. ಅದರಲ್ಲಿ ಅರ್ಧವನ್ನು ನಿನಗೆ ಬಿಟ್ಟು ಕೊಡುತ್ತಿದ್ದೇನೆ. ಹೋಗು, ನನ್ನ ಹೆಸರು ಹೇಳಿ ಬರುವುದು. ನಡೆಯಲಿಲ್ಲ. ಬೆಟ್ಟಿಸಿರು ಪ್ರಿಯನಿ ಜರಿಮಯ ಗೆದ್ದಿರಿದ ಗಿಳೆಯ ಬಗ್ಗಿಗೆ ಬಗೈವರಿ ನಿಮ್ಮ ಮಾತಿಮೆಯ ಮಗು ಅರ್ಜುನ, ಮೆಚ್ಚಿದೆನಪ್ಪ. ನಿನ್ನ ಗುರುದಕ್ಷಿಣೆಯಿಂದ ನಾನು ತೃಪ್ತನಾದೆ. ನನ್ನ ಶಪಥವನ್ನು ಇಂದು ನೀನು ಪೂರ್ಣಗೊಳಿಸಿದೆ. ಏಕಲವ್ಯನದು ಒಂದು ರೀತಿಯ ಗುರುದಕ್ಷಿಣೆಯಾದರೆ ನಿನ್ನದು ಇನ್ನೊಂದು ರೀತಿಯ ಗುರುದಕ್ಷಿಣೆ. ನೀನು ಕ್ಷತ್ರಿಯ ಮಾರ್ಗದಲ್ಲಿ ಗುರುದಕ್ಷಿಣೆ ನೀಡಿದೆ. ನನ್ನ ಪರಮ ಶಿಷ್ಯ ಪಟ್ಟದ ಶಿಷ್ಯನೆಂದೆನಿಸಿಬಿಟ್ಟೆ. ಅರ್ಜುನ, ಮುಂದಕ್ಕೆ ನೀನು ಅಪ್ರತಿಮ ಸಾಧಕನಾಗುವೆ. ನನ್ನ ಸಂಪೂರ್ಣ ಆಶೀರ್ವಾದವಿದೆ ನಿನ್ನ ಮೇಲೆ. ಶುಭವಾಗಲಿ. ಧನ್ಯನಾಗಿರುವೆ. ರಾತ್ರಿ ಸುಮಾರು 1 ಗಂಟೆಗಳ ಕಾಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಯಕ್ಷಗಾನ ತಾಲೂಕಿನ ಗುರುದಕ್ಷಿಣೆ ನಮ್ಮ ಮುಂದೆ ಓಡಿ ಬಂದಿದೆ. ಚಂಚಲ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮಾಡಿರುವುದಕ್ಕೆ ನಮ್ಮೆಲ್ಲರ ಆಶೀರ್ವಾದ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಸಹಕರಿಸಿದ ಕುಟುಂಬದ ಮತ್ತೆ ಮಹಾತ್ಮ ಅವರಿಗೆ ವಿದ್ಯಾಸಂಸ್ಥೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಗಳಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಕಾಲೇಜಿನ ಉಪನ್ಯಾಸಕ ಗುಡ್ಡಪ್ಪ ಸರ್ ಹಾಗೂ ಆಶೀರ್ವದಿಸಿದ ಎಲ್ಲ ಉಪನ್ಯಾಸಕರಿಗೆ ಕೂಡ ನಮ್ಮ ಕಾಲೇಜಿನ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ವೀಕ್ಷಿಸಿದ ಈ ಕಾಲೇಜಿನ ಶಾಲೆ ವಿದೇಶಿಗಳು, ಶಿಕ್ಷಕ ಬಂಧುಗಳು ಮತ್ತೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಶ್ರೀ ರಾಮಚಂದ್ರೇಶ್ವರ ಪರಿಪೂರ್ಣ ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.